ಎಲ್ರಿಗೂ ನಮಸ್ಕಾರ. ಶ್ರೀಮತಿ ಮಾತುಕತೆಗಳು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆ ಕೇಳ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ. ಹಾಗೆ ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡೋದು ಮರಿಬೇಡಿ. ಈಗ ಕತೆಯ ಮುಂದಿನ ಭಾಗವನ್ನ ಮುಂದುವರಿಸೋಣ. ಮಾರನೇ ದಿನ ಸುಮತಿ ಅವರನ್ನ ಡಿಸ್ಚಾರ್ಜ್ ಮಾಡಿ ಮ್ಯಾನ್ಷನ್ಗೆ ಕರೆತಂದ ಆಂಟೋನಿ. ಅವರಿಗಾಗಿ ವಿಶೇಷವಾಗಿ ನೇಮಿಸಿದ ಲೇಡಿ ಸ್ಟಾಫ್ ಅವರನ್ನ ಎಚ್ಚರಿಕೆಯಿಂದ ಒಳಗಡೆ ಕರೆತಂದ್ರು. ತಾರಕ್ ಇನ್ನೂ ಮನೆಗ್ ಬಂದಿರ್ಲಿಲ್ಲ. ಒಳಗಡೆ ಬರ್ತಿದ್ದ ಸುಮತಿಗೆ ಹಾಲ್ನಲ್ಲಿ ಕೂತಿದ್ದ ಮಗು ಕಾಣಿಸ್ತು. ಅದೇ ಮಗು ಅಮ್ಮ ಅಂದ ಆಂಟೋನಿ. ಸುಮತಿ ಅವಳನ್ನೇ ನೋಡ್ತಾ, ಎಷ್ಟು ಮುದ್ದಾಗಿದೆ ಈ ಹುಡುಗಿ, ಇಂತಹ ಮಗುವನ್ನ ಹೇಗೆ ಮಾರೋಕೆ ಮನಸ್ ಬಂತು ಆ ತಾಯಿಗೆ ಅಂತ ಸುಮತಿಯವರು ಆ ಹುಡುಗಿ ಪಕ್ಕದಲ್ಲಿ ಕೂತು ಅವಳ ತಲೆ ನೇವರಿಸಿ, ಏನ್ ಹೆಸ್ರಮ್ಮ ನಿಂದು ಅಂತ ಕೇಳಿದ್ರು. ರೋಸಿ ಅಂದ್ಲು ಅವಳು. ಎಷ್ಟು ಒಳ್ಳೆ ಹೆಸರು, ತುಂಬಾ ಚೆನ್ನಾಗಿದೆ ನಿನ್ ಹೆಸರು ಅಂದ್ರು ಸುಮತಿ. ನೀವು ಕೂಡ ನನ್ನ ಅಮ್ಮನಂತೆ ನನ್ನನ್ನ ಮಾರ್ತೀರಾ ಅಂದ್ಲು ಮುಗ್ಧ ಮುಖದಿಂದ ಆ ಹುಡುಗಿ. ಸುಮತಿ ಅವರ ಎದೆ ಕೊಲ್ಕಿತ್ತು. ಇಲ್ಲ ಅಮ್ಮ, ನಿನಗಿಲ್ಲಿ ಯಾವುದೇ ಅಪಾಯ ಬರೋದಿಲ್ಲ. ನಿನಗೆ ಗುಣವಾದ ನಂತರ ನಿನ್ನನ್ನ ಸ್ಕೂಲಿಗೆ ಸೇರಿಸ್ತೀನಿ, ಓದ್ತೀಯಾ ಅಂದ್ರು. ಅಲ್ಲಿ ಯಾರು ನನಗೆ ಏನು ಹೇಳೋದಿಲ್ಲ ಅಲ್ವಾ ಅಂದ್ಲು ಆ ಹುಡುಗಿ. ಯಾರು ಏನು ಹೇಳೋದಿಲ್ಲ ಅಂತ ಲಾಲನೆಯಿಂದ ಹೇಳಿ ಕೆಲಸದಾಳಿಗೆ ಅವಳಿಗೆ ಹಾಲು ಮತ್ತೆ ತಿಂಡಿ ತರೋಕ್ ಹೇಳಿದ್ರು ಸುಮತಿ. 2 ದಿನಗಳ ನಂತರ, ಪರಿ, ನಿನಗೆ ಯಾವ್ದೋ ಕೊರಿಯರ್ ಬಂದಿದೆ ಅಂದ್ಲು ಪಕ್ಕದ ಫ್ಲಾಟ್ನ ಮಹಿಳೆ. ಬಾಗಿಲಿನ ಬೀಗ ತೆಗಿತಾ, ಕೊರಿಯರಾ ಅಂದ್ಲು ಪರಿ. ನೀನಿರ್ಲಿಲ್ವಲ್ಲ, ನಮಗ್ ಕೊಟ್ಟು ಹೋಗಿದ್ರು ಅಂತ ಕವರ್ ಕೊಟ್ಟು ಹೊರಟು ಹೋದ್ಲು ಅವಳು. ಪರಿ ಬೆಂಗಳೂರಿನಿಂದ ಬಂದಿದ್ಲು. ತಾನು ಉಳಿಸಿದ್ದ ಹಣವನ್ನ ಸಾಲ ತೀರ್ಸೋಕೆ ಕೊಟ್ಟು ತಾಯಿ ಮತ್ತೆ ತಂಗಿಯನ್ನ ನೋಡಿ ಬಂದಿದ್ಲು. ಬಾಗಿಲಿಗೆ ಬೀಗ ಹಾಕಿ ಕೈಯಲ್ಲಿದ್ದ ಲಗೇಜ್ ಅನ್ನ ಪಕ್ಕಕ್ಕಿಟ್ಟು, ಏನಿದು ಅಂತ ಕವರ್ ತೆರೆದ್ಲು. ಅದ್ರಲ್ಲಿ ಅಕ್ಷರಶಃ 50 ಲಕ್ಷದ ಚೆಕ್ ನೋಡಿದ ತಕ್ಷಣ ಅವಳ ಕಣ್ಣುಗಳು ಕತ್ತಲಾದವು. ಏನಿದು, ಯಾರು ಕಳ್ಸಿದಾರೆ ಅಂತ ಕೆಳಗೆ ಸಹಿ ನೋಡಿದ್ಲು. ತಾರಕ್ ಭೂಪತಿ ಅಂತ ಇತ್ತು. ತಾರಕ್ ಭೂಪತಿ ಯಾರಿವನು ಅಂದ್ಕೊಳ್ತಾ ಚೆಕ್ನ ಹಿಂದೆಯೇ ಇದ್ದ ಪತ್ರವನ್ನ ತೆರೆದ್ಲು. ನಾನು ನಿಮ್ಗೆ ತುಂಬಾ ಕೃತಜ್ಞಳಾಗಿದ್ದೇನೆ, ನನ್ಗೆ ಜೊತೆಯಾಗಿ ಬಂದು ಆಸ್ಪತ್ರೆಗೆ ಸೇರಿಸಿದ್ದಕ್ಕೆ ಅಂತ ಓದ್ತಾ ನೆನ್ಪಿಸ್ಕೊಂಡ್ಲು ಪರಿ. 2 ದಿನಗಳ ಹಿಂದೆ ತಾನು ರಕ್ಷಿಸಿದ್ದ ಸುಮತಿಯವರು ನೆನಪಾದ್ರು. ಇದನ್ನ ಕಾಣಿಕೆ ಅಂದ್ಕೊಳ್ತೀಯೋ ಅಥವಾ ಕೃತಜ್ಞತೆಯಾಗಿ ಕಳಿಸಿದ ಆಶೀರ್ವಾದ ಅಂದ್ಕೊಳ್ತೀಯೋ ಗೊತ್ತಿಲ್ಲ. ಒಂದ್ ವೇಳೆ ನನ್ ಮೇಲೆ ಕೋಪವೂ ಬಂದಿರಬಹುದು. ಆದ್ರೆ ಸಹಾಯ ಮಾಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಈ ಚಿಕ್ಕ ಕಾಣಿಕೆಯನ್ನ ಬೇಡ ಅನ್ಬೇಡ, ದಯವಿಟ್ಟು ತೆಗೆದುಕೋಬೇಕು. ಇಂತಿ ನಿಮ್ಮ ಒಳಿತನ್ನ ಬಯಸೋ ನಿಮ್ಮ ಶುಭ ಚಿಂತಕಿ ಸುಮತಿ ಅಂತ ಇತ್ತು ಆ ಪತ್ರದಲ್ಲಿ. ಹಾಸ್ಪಿಟಲ್ಗೆ ಸೇರಿಸಿದ್ದಕ್ಕೆ ಇಷ್ಟು ಹಣನ? ಎಷ್ಟು ಹಣ ಇದ್ರೆ ಮಾತ್ರ ಇಂತಹವುಗಳಿಗೂ ಉಪಯೋಗಿಸ್ತಾರ? ನಾನ್ಸೆನ್ಸ್ ಅನ್ಕೊಂಡು ಆ ಚೆಕ್ಕನ್ನ ಮಡಚಿ ಬ್ಯಾಗ್ನ ಹಿಂದಿನ ಜಿಪ್ನಲ್ಲಿ ಇಟ್ಲು ಪರಿ. ಅದೇ ದಿನ ಅವಳಿಗೆ ಫ್ಲೈಟ್ ಇತ್ತು. ಹಾಗಾಗಿ ವೇಗವಾಗಿ ಸಿದ್ಧವಾಗಿ ಕ್ಯಾಬ್ನಲ್ಲಿ ಏರ್ಪೋರ್ಟ್ಗೆ ಹೊರಡ್ಲು ಪರಿ. ತಲುಪಿದ ತಕ್ಷಣ ಏರ್ಪೋರ್ಟ್ನಲ್ಲಿರೋ ಡೊನೇಷನ್ ಬಾಕ್ಸ್ನಲ್ಲಿ ಆ ಚೆಕ್ಕನ್ನ ಹಾಕಿ ತನ್ನ ಕೆಲಸಕ್ಕೆ ತೆರಳಿದ್ಲು. ಸಂಜೆ ತನ್ನ ಸೆಕ್ಟರ್ಗಳನ್ನ ಪೂರ್ಣಗೊಳಿಸಿ ವಾಪಸ್ ಬರ್ತಿದ್ದಾಗ ಏರ್ಪೋರ್ಟ್ನಾದ್ಯಂತ ಜನಸಂದಣಿ ಮತ್ತೆ ಗಲಾಟೆ ಕಂಡು ಬಂತು. ಏನಾಯ್ತು ಅಂತ ಸಹೋದ್ಯೋಗಿಯನ್ನ ಕೇಳಿದ್ಲು ಪರಿ. ಡೊನೇಷನ್ ಬಾಕ್ಸ್ ಅಲ್ಲಿ 50 ಲಕ್ಷ ರೂಪಾಯಿಗಳ ಚೆಕ್, ಅದು ದೊಡ್ಡ ಹಾಟ್ ನ್ಯೂಸ್ ಆಗಿದೆ ಅಂದ ತಕ್ಷಣ ಪರಿಗೆ ಬೆವರೇ ಬಂತು. ಅದೇನು, ಆ ಹಣಕ್ಕೆ ಅಷ್ಟೊಂದು ಶಾಕ್ ಆಗ್ತೀರಾ ಅಂತ ಕೇಳಿದ್ಲು ಪರಿ. ನ್ಯೂಸ್ ಹಣದ ಬಗ್ಗೆ ಅಲ್ಲ, ಅದನ್ನ ಹಾಕಿದ ವ್ಯಕ್ತಿ ಬಗ್ಗೆ. ಅವನ್ ಯಾರು ಗೊತ್ತಾ? ಮಾಫಿಯಾ ಡಾನ್ ತಾರಕ್ ಭೂಪತಿ ಅಂದಾಗ ಪರಿ ಬೆವರೋಕೆ ಶುರು ಮಾಡಿದ್ಲು. ಡೊನೇಷನ್ ಬಾಕ್ಸ್ನಲ್ಲಿದ್ದ ಚೆಕ್ನ ಫೋಟೋಗಳನ್ನ ತೆಗೆದು ಇನ್ಸ್ಟಾಗ್ರಾಮ್, ವಾಟ್ಸಪ್ ಸೇರಿದಂತೆ ಯಾವುದೇ ಸಾಮಾಜಿಕ ಮಾಧ್ಯಮವನ್ನ ಕೂಡ ಬಿಡದೆ ಅಪ್ಲೋಡ್ ಮಾಡಿ ವೈರಲ್ ಮಾಡಿದ್ರು ಎಲ್ಲರೂ. ಪರಿ, ಏನಾಯ್ತು, ಯಾಕಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಿದ್ಯಾ ಅಂತ ಕೇಳಿದ್ಲು ಅವಳ ಫ್ರೆಂಡು. ಹಾ, ಅದು ಈಗ ಆ ಚೆಕ್ಕಿಂದ ಏನಾದ್ರೂ ಪ್ರಾಬ್ಲಮ್ ಆಗತ್ತಾ ಅಂತ ಭಯವನ್ನ ಗಂಟ್ಲಲ್ಲೇ ಅದುಮಿಟ್ಕೊಂಡು ಕೇಳಿದ್ಲು ಪರಿ. ಸಮಸ್ಯೆ ಅಂದ್ರೆ ಚೆಕ್ ಹಾಕಾಗಿದೆ, ಅದನ್ನ ಇನ್ನೂ ಹೊರಗಡೆ ತೆಗಿಯೋಕ್ಕಾಗಲ್ಲ. ಆದ್ರೆ ಅವನ ಹೆಸರು ತುಂಬಾ ವೈರಲ್ ಆಗಿ ಹಾಟ್ ನ್ಯೂಸ್ ಆಗಿದೆ ಅಲ್ವಾ, ಅವರ ಗೌಪ್ಯತೆಗೆ ಏನಾದ್ರೂ ತೊಂದರೆ ಆಗಬಹುದು ಅಂತ ಅನ್ಕೊಂಡಿದೀನಿ. ಆದ್ರೆ ನೀನ್ ಯಾಕೆ
ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ಅದನ್ನ ಹಾಕ್ದವ್ರು ತಾನೇ ಟೆನ್ಷನ್ ಪಡ್ಬೇಕು ಅಂದ್ಲು ಆ ಹುಡುಗಿ. ಸರಿ ಸರಿ ನಾನು ಹೋಗ್ತೀನಿ ಅಂತ ಕ್ಯಾಬ್ ಬಂದಿದ್ರಿಂದ ಫ್ಲ್ಯಾಟ್ಗೆ ಹೊರಟ್ಲು ಪರಿ. ಪರಿ, ನಿಂಗೆ ಸ್ವಲ್ಪನೂ ಬುದ್ಧಿನೇ ಇಲ್ಲ ಕಣೆ. ಎಷ್ಟು ತಿಳಿಗೇಡಿ ಕೆಲಸ ಮಾಡ್ದೆ. ಹಿಂದೆ ಮುಂದೆ ಯೋಚನೆ ಮಾಡ್ದೆ ಅಷ್ಟು ಅಮೌಂಟ್ ತೆಗೆದ್ಬಿಟ್ಟು ಡಬ್ದಲ್ಲಿ ಹಾಕ್ಬಿಟ್ಟೆ. ಆದ್ರಿಂದ ಆಮೇಲೆ ಎಂತಹ ಪರಿಸ್ಥಿತಿಗಳು ಬರುತ್ತೆ ಅಂತ ಸ್ವಲ್ಪ ಕೂಡ ಯೋಚಿಸ್ಲಿಲ್ಲ. ಉಫ್, ಯಾಕಿಂತ ಹುಚ್ಚು ಕೆಲಸ ಮಾಡ್ದೆ ಅಂತ ತನ್ನನ್ನು ತಾನೇ ಪ್ರಶ್ನಿಸ್ಕೊಂಡ್ಲು. ಅದಕ್ಕೆ ಕಾರಣ ಮನೆ ಪರಿಸ್ಥಿತಿ. ಆ ಸಮಯದಲ್ಲಿ ಅವಳ ಆಲೋಚನೆಗಳು ಅವಳನ್ನ ಉಸಿರುಗಟ್ಟಿಸ್ತಿದ್ವು. 3 ತಿಂಗಳ ಸಂಬಳದ ಹಣವನ್ನ ತಾಯಿಯ ಕೈಗೆ ಕೊಡ್ಬೇಕು ಅಂತ ಸಂತೋಷದಿಂದ ಬೆಂಗಳೂರಿಗೆ ಹೋಗಿದ್ದ ಅವಳಿಗೆ ಮನೆಯಲ್ಲಿ ಜೋರಾಗಿ ಕೂಗು ಕೇಳಿಸ್ತು. ತಾಯಿ ಮತ್ತೆ ತಂಗಿ ಯಾವಾಗ್ಲೂ ಒಂದ್ ಸಣ್ಣ ಮಾತನ್ನು ಜೋರಾಗಿ ಆಡೋದನ್ನ ಅವಳು ಕೇಳೇ ಇರ್ಲಿಲ್ಲ. ಅಂಥವ್ರು ಕೂಗೋದ್ ಕೇಳಿಸ್ತಿದ್ದಾಗ ಬಾಗಿಲ ಬಳಿ ಕಂಡ ಚಪ್ಪಲಿಗಳನ್ನ ನೋಡ್ತಲೆ ಪರಿಯ ಸಂತೋಷ ಮಾಯವಾಯ್ತು. ತನ್ನ ಅಣ್ಣ ಬಂದಿದ್ದಾನೆ ಅಂತ ತಿಳಿದು ಏನ್ ಗಲಾಟೆ ಮಾಡ್ತಿದ್ದಾನೋ ಏನೋ ಅಂತ ಗಬಗಬ ಅಂತ ಒಳಗಡೆ ಹೋದ್ಲು. ಏನಮ್ಮ, ಯಾವಾಗ ನೋಡಿದ್ರು ದುಡ್ಡಿಲ್ಲ ಅಂತೀಯ? ನಾನ್ ಕೇಳೋದು ಯಾರಿಗೋಸ್ಕರ? ನನ್ಗೋಸ್ಕರ, ನನ್ನ ಕೆಲ್ಸಕ್ಕೋಸ್ಕರ ಅಲ್ವಾ? ಎಷ್ಟ್ ದಿನ ನಮ್ಮ ಮಾವನವ್ರ ಆಸರೆಯಲ್ಲಿ ಬದುಕ್ಬೇಕು? ಅವ್ರು ಕೊಡೋ ದುಡ್ಡಿಗಾಗಿ ಆಸೆ ಪಡ್ಬೇಕು? ಇದು ದೊಡ್ಡ ಕೆಲ್ಸ ಅಮ್ಮ. ಈ ಹಣ ಕಟ್ಟಿದ್ರೆ ಈ ಕೆಲ್ಸ ಖಂಡಿತ ನನಗೆ ಬರುತ್ತೆ. ಅದು ಸರ್ಕಾರಿ ಕೆಲ್ಸ. ಸ್ವಲ್ಪ ಯೋಚಿಸಿ ಆ ದುಡ್ಡು ಹೊಂದ್ಸಮ್ಮ ಅಂತ ಕೇಳ್ತಿದ್ದಾನೆ ಪರಿಯ ಅಣ್ಣ. ಏನೋ ಹೀಗ್ ಕೇಳ್ತಿದ್ಯಾ ನೀನು? ತಾಯಿ ತಂಗಿನ ನಡು ರಸ್ತೆಯಲ್ಲಿ ಬಿಟ್ಟು ಹೆಂಡತಿ ಹಿಂದೆ ಹೋದವನು ಈಗ ದುಡ್ಡು ಬೇಕಾದಾಗ ನಾವು ನೆನಪಾದ್ವಾ? ಹೊಟ್ಟೆಗೆ ಅನ್ನ ತಿಂತೀಯಾ ಅಥವಾ ಹುಲ್ ತಿಂತಿದ್ಯಾ? ನಿನ್ ಹೆಂಡತಿಯ ಹಿಂದೆ ಬಿದ್ದು ಆಸ್ತಿ ನೋಡಿ ಓಡ್ ಹೋದೆ. ಈಗ ಕೆಲ್ಸ ಕಳ್ಕೊಂಡು ಇನ್ನೊಂದ್ ಕೆಲ್ಸಕ್ಕೋಸ್ಕರ ದುಡ್ಡು ಬೇಕು ಅಂತ ನಮ್ಮನ್ ಕಾಡ್ತಿದ್ಯಾ? ಇದೇನಾದ್ರೂ ಸರಿ ಇದೆಯಾ ನಿನಗೆ ಅಂತ ಕಣ್ಣೀರು ಹಾಕ್ತಾ ಅಂದ್ರು ಶ್ಯಾಮಲ. ಏನ್ ಮಾಡೋದು, ಕೆಲ್ಸ ಇದೆ ಅಂತ ನಮ್ಮ ಮಾವ ನನ್ನನ್ನ ಗೌರವದಿಂದ ನೋಡ್ತಿದ್ರು. ಈ ಕೆಲ್ಸ ಹೋಗಿದೆ, ನಾನೇನ್ ಮಾಡ್ಲಿ? ಯಾರೋ ದೊಡ್ಡವರಿಗೆ ಆ ಕೆಲ್ಸ ಹೋಯ್ತು. ಅದಕ್ಕೆ ಪ್ರೈವೇಟ್ ಅಲ್ದೆ ಈಗ ಸರ್ಕಾರಿ ಕೆಲ್ಸಕ್ಕೆ ಪ್ರಯತ್ನಿಸ್ತಿದ್ದೀನಿ. ಆದ್ರೆ ಗೊತ್ತಿದೆ ಅಲ್ವಾ, ಲಂಚ ಇಲ್ದೆ ಯಾವುದೇ ಸಣ್ಣ ಕೆಲ್ಸನೂ ಸಿಗಲ್ಲ ಅಂತ. ದುಡ್ಡು ಕಟ್ಟಿದ್ರೆ ಆ ಕೆಲ್ಸ ನನಗೆ ಬರುತ್ತೆ. ಪ್ಲೀಸ್ ನೋಡಮ್ಮ, ನಮ್ಮ ಮಾವನನ್ನ ಕೇಳೋಕ್ ಆಗಲ್ಲ. ಅವರು ಏನ್ ಅನ್ಕೊಳ್ತಾರೋ ನನ್ನ ಬಗ್ಗೆ ಅಂದ ಅವನು. ಹೇಗಿರುತ್ತೋ ಮನೆ ಅಳಿಯನಾಗಿ ಮನೆಯಲ್ಲಿ ವಾಸ ಮಾಡೋಕೆ ನಾಚಿಕೆ ಇಲ್ಲದವನಿಗೆ ಇನ್ನು ಇದಕ್ಕೆ ಯಾಕೆ ನಾಚಿಕೆ? ನಮ್ಮನೆಗ್ ಬಂದು ನಮ್ ತಲೆ ಕೆಡಿಸ್ಬೇಡ ಅಂತ ಅವ್ರು ಹೇಳ್ತಿದ್ದಾಗ ಕೋಪ ಬಂದ ಕರಣ್ ತಾಯಿಯ ಮೇಲೆ ಕೈ ಎತ್ತಿದ್ದ. ಅಣ್ಣ ಅಂತ ಬಾಗಿಲಿಂದಲೇ ಜೋರಾಗಿ ಕೂಗಿದ್ಲು ಪರೀಕ್ಷಾ. ಶ್ಯಾಮಲ ಮತ್ತೆ ಕರಣ್ ಇಬ್ರು ಹಿಂದಿರುಗಿ ನೋಡಿದ್ರು. ಡ್ಯೂಟಿಯಿಂದ ನೇರವಾಗಿ ಬಂದಿದ್ಲು ಪರಿ. ಅವಳನ್ನ ನೋಡ್ತಿದ್ದಂತೆ ದುಃಖ ಹೆಚ್ಚಾಗಿ ಓಡ್ ಹೋಗಿ ಮಗಳನ್ನ ಅಪ್ಕೊಂಡ್ರು ಶ್ಯಾಮಲ. ಏನಣ್ಣ ಇದು? ಹೆಂಗಸರಿರೋ ಮನೆಗ್ ಬಂದು ಹೀಗೆ ಗಲಾಟೆ ಮಾಡ್ತಿದ್ಯಾ? ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವಾ ನಿನಗೆ ಅಂತ ಕೋಪದಿಂದ ಕೇಳಿದ್ಲು ಪರೀಕ್ಷಾ. ಹೌದು, ದೊಡ್ಡ ಕೆಲಸ ಮಾಡ್ತಿದ್ಯಾ ಅಲ್ವಾ? ನಿನಗಿರೋ ಕಾಮನ್ ಸೆನ್ಸ್ ನನಗಿಲ್ಲ ಬಿಡು. ಅದೆಷ್ಟೋ ಸಾಲ ಮಾಡಿ ಓದಿಸಿ ನಿನಗೆ ಕೆಲಸ ಬರುವಂತೆ ಮಾಡಿದ್ದು ಈ ಮಹಾತಾಯಿ. ಮಗನಾದ ನನ್ನನ್ನ ಮಾತ್ರ ಗಾಳಿಗೆ ಬಿಟ್ಲು ಅಂದ ಕರಣ್. ನಾನ್ ಬಿಡ್ಲಿಲ್ಲ ಕಣು. ನೀನೇ ಓದು ಬರಹ ಇಲ್ದೆ ನಿನ್ ಹೆಂಡತಿ ಆಸೆಗೆ ಬಿದ್ದು ಪ್ರೀತಿ ಅಂತ ಅದ್ರ ಹಿಂದೆ ಬಿದ್ದು ಓದನ್ನ ಗಾಳಿಗೆ ಬಿಟ್ಟೆ ನೀನು. ನಿನ್ನನ್ನ ನಂಬಿ ನಾನು ಲಕ್ಷಗಟ್ಟಲೆ ದುಡ್ಡು ಹೇಗ್ ಹಾಕ್ತಿದ್ದೆ ಅಂದ್ರು ಅವರು. ಇವಳು ಕಷ್ಟಪಟ್ಟು ಓದಿದ್ಲು ಕಣೋ, ಅದಕ್ಕೆ ಅವಳಿಗೆ ಕೊಟ್ಟೆ. ಇವತ್ತು ಅವಳು ನಮ್ಮನ್ನ ಸಾಕಿ ಸಲಸ್ತಿದ್ದಾಳೆ. ಒಂದ್ ವೇಳೆ ನೀನೇ ಅವಳ ಸ್ಥಾನದಲ್ಲಿದ್ದಿದ್ರೆ ಹೆಂಡತಿ ಮಾತು ಕೇಳ್ಕೊಂಡು ನಮ್ಮನ್ನ ರಸ್ತೆಯಲ್ಲಿ ಬಿಟ್ಟು ಹೋಗ್ತಿದ್ದೆ. ಆಗ ಈ ಸೂಕ್ತ ಆಶ್ರಯ ಆಹಾರ ಸಿಗದೆ ನದಿಗೆ ಹಾರಿ ಸತ್ ಹೋಗ್ತಿದ್ವಿ ಅಂತ ಅಳುತ್ತಲೇ ಹೇಳಿದ್ರು ಶ್ಯಾಮಲ. ಈಗ ಅದೆಲ್ಲ ನನಗೆ ಅನಾವಶ್ಯಕ. ನನಗ್ ದುಡ್ಡು ಬೇಕು, ಕೊಡ್ತೀಯಾ ಇಲ್ವಾ ಅಂದ ಕರಣ್. ನನ್ನ ಹತ್ರ ಒಂದ್ ನಯ ಪೈಸೆ ಕೂಡ ಇಲ್ಲ. ಏನ್ ಮಾಡ್ತೀಯೋ ಮಾಡ್ಕೊ. ನಿಮ್ಮ ಮಾವನ್ ಕಾಲ್ ಹಿಡಿತೀಯೋ ನಿನ್ ಹೆಂಡತಿ ಕಾಲ್ ಹಿಡಿತೀಯೋ ಅದ್ ನಿನ್ನಿಷ್ಟ ಅಂತ ಕಡ್ಡಿ ತುಂಡು ಮಾಡ್ದಂತೆ ಹೇಳಿದ್ರು ಶ್ಯಾಮಲ. ತಂಗಿ ಕಡೆ ನೇರವಾಗಿ ನೋಡ್ದ ಕರಣ್. ಮುಖ ತಿರುಗಿಸಿದ್ಲು ಪರಿ. ನೋಡ್ತೀನಿ ನಿಮ್ ಹತ್ರದಿಂದ ಹೇಗೆ ದುಡ್ಡು ಪಡಿಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು ಅಂತ ಹೇಳಿ ವೇಗವಾಗಿ ಹೆಜ್ಜೆ ಹಾಕ್ತಾ ಅಲ್ಲಿಂದ ಹೊರಟು ಹೋದ ಕರಣ್. ಏನಮ್ಮ ಇದು? ನಮ್ಮನೆಯವರೇ ನಮ್ಮನ್ನ ತೋಳಗಳಂತೆ ಕಾಡ್ತಿದ್ರೆ ಇನ್ ಹೇಗೆ ಬದುಕೋದು ಅಂತ ಭಾರವಾದ ಹೃದಯದಿಂದ ಕೇಳಿದ್ಲು ಪರಿ. ಎಲ್ರೂ ಸಮಾಜವನ್ನ ನೋಡಿ ಹೆದರ್ತಿದ್ರೆ ನಾವು ನಮ್ಮನೆಯಲ್ಲಿನ ಸ್ವಂತ ವ್ಯಕ್ತಿಯನ್ನ ನೋಡಿ ಹೆದರೋ ಪರಿಸ್ಥಿತಿ ಬಂದಿದೆ ಕಣಮ್ಮ. ಏನ್ ಮಾಡ್ಲಿ, ಎಲ್ಲ ನಮ್ಮ ಕರ್ಮ ಅಂದ್ರು ಶ್ಯಾಮಲ. ಆ ಆಲೋಚನೆಗಳಿಂದಲೇ ದೆಹಲಿಗೆ ಬಂದ ಪರೀಕ್ಷಾ ಬರ್ತಿದ್ದಂತೆ ಆ ಚೆಕ್ ನೋಡಿ ಹಣ ಅಂದ್ರೇನೆ ಅಸಹ್ಯವಾಗಿ ಯೋಚಿಸ್ದೆ ಆ ಕೆಲಸ ಮಾಡಿದ್ಲು.
ಕಾರಿಗೆ ಸಡನ್ ಬ್ರೇಕ್ ಹಾಕಿ ನಿಂತಿದ್ರಿಂದ ಆಲೋಚನೆಯಿಂದ ಹೊರಬಂದ್ಲು. ಮನೆಗ್ ಬಂದ್ವಿ ಮೇಡಮ್ ಅಂತ ಡ್ರೈವರ್ ಹೇಳಿದ್ರಿಂದ ವೇಗವಾಗಿ ಇಳಿದು ನೇರವಾಗಿ ಫ್ಲ್ಯಾಟಿಗೆ ಹೋದ್ಲು. ಯಾವಾಗ್ಲೂ ಇಲ್ಲದ್ದು ಇಂದು ಫ್ಲ್ಯಾಟ್ನಲ್ಲಿ ಜನ ಹೆಚ್ಚಾಗಿ ಓಡಾಡ್ತಿದ್ರು. ಲಿಫ್ಟ್ನಿಂದ ಹೊರಗಡೆ ಬರ್ತಿದ್ದಂತೆ ತನ್ನ ಮನೆಯ ಮುಂದೆ ಜನರ ಗುಂಪು ಗುಂಪಾಗಿ ಕಾಣಿಸಿದ್ರು ಪರಿಗೆ. ಎದೆಯಲ್ಲಿ ಢವ ಢವ ಅನ್ಸ್ತಿತ್ತು ಅವಳಿಗೆ. ಅದು ಆ ಹುಡುಗಿ ಬಂದ್ಲು ಅಂದ ಒಬ್ಬ. ಎಲ್ರೂ ತಲೆ ತಿರುಗಿಸಿ ನೋಡಿದ್ರು. ಹೆದರಿದ ಕಣ್ಣುಗಳಿಂದ ನೋಡ್ತಿದ್ದಾಳೆ ಪರೀಕ್ಷಾ. ಏನಾಗ್ತಿದೆ ಅಂತ ಕೂಡ ಅರ್ಥ ಆಗ್ದೆ. ಗುಂಪಾಗಿ ನಿಂತವರನ್ನ ತಪ್ಪಿಸ್ಕೊಂಡು ಮುಂದೆ ಬಂದ್ರು ಸುಮತಿ. ಆಕೆಯನ್ನ ನೋಡ್ತಿದ್ದಂತೆ ಹೋಗಿದ್ದ ಪ್ರಾಣ ಮರಳಿ ಬಂದಂತಾಯ್ತು ಪರಿಗೆ. ಅಯ್ಯೋ ಹುಡ್ಗಿ ಹೆದರ್ತಾ ಇರೋವಂತೆ ಇದೆ, ನೀವೆಲ್ಲ ಮೊದ್ಲು ಹೋಗಿ ಕೆಳಗಡೆ ನಿಲ್ಲಿ ಅಂದ್ರು ಸುಮತಿ. ಫ್ಲ್ಯಾಟ್ಗೆ ದೂರದಲ್ಲಿ ನಿಲ್ಸಿದ್ದ ಕಾರುಗಳ ಬಳಿ ಹೋದ್ರು ಎಲ್ರು. ಆಂಟೋನಿ ಪರೀಕ್ಷಾಳನ್ನ ನೋಡ್ದ. ಅಷ್ಟೊತ್ತಿಗಾಗ್ಲೇ ಸಿಸಿಟಿವಿ ಕ್ಯಾಮ್ರಾಗಳಲ್ಲಿ ನೋಡಿದ್ದ ಅವಳನ್ನ ಅವನು. ಪರೀಕ್ಷಾಳ ಬಗ್ಗೆ ಸಂಪೂರ್ಣ ವಿವರಗಳನ್ನ ತಿಳ್ಕೊಂಡಿದ್ದ ಸುಮತಿ ಅವ್ರು ಹೇಳಿದ್ರಿಂದ. ಮೇಡಮ್, ನೀವು ಕೊಟ್ಟ ಚೆಕ್ ನಾನು ಅಲ್ಲಿ ಅಂತ ಪರಿಯ ಮಾತುಗಳು ತೊದಲ್ತಾ ಇದ್ರೆ, ಏನೂ ಆಗಲ್ಲ ಕಣಮ್ಮ, ನಿನಗೇನೂ ಆಗಲ್ಲ, ನೀನಷ್ಟು ಚಿಂತೆ ಮಾಡಬೇಡ, ಆ ಮಾತನ್ನು ಹೇಳೋಕೆ ನಾನು ಇಲ್ಲಿಗೆ ಬಂದೆ ಅಂದ್ರು ಸುಮತಿ. ಈಗ ಎಲ್ಲಿಯೂ ಯಾವುದೇ ನ್ಯೂಸ್ ಬರ್ತಿಲ್ಲ. ನಮ್ಮ ಆಂಟೋನಿ ಎಲ್ಲಾನು ಡಿಲೀಟ್ ಮಾಡಿಸಿದಾನೆ. ಆದರೆ ಒಂದು ಸಣ್ಣ ಪ್ರೆಸ್ ಮೀಟ್ ಇಟ್ಟು ನಾವಿಬ್ರು ಮಾತಾಡಬೇಕು ಅಂದ್ರು ಸುಮತಿ. ಪ್ರೆಸ್ ಮೀಟಾ? ಆದರೆ ಯಾಕೆ ಅಂತ ನಡುಕ್ತಾ ಇದ್ದ ಹೃದಯದಿಂದ ಕೇಳಿದ್ಲು ಪರಿ. ನೀನು ಸಹಾಯ ಮಾಡಿದ್ದಕ್ಕೆ ಕೃತಜ್ಞತೆಯಾಗಿ ನಾನು ಆ ಹಣನ ನಿನಗೆ ನೀಡಿದ್ದೆ. ನೀನು ಅದನ್ನು ನಿರಾಕರಿಸಿ ದೇಣಿಗೆ ಪೆಟ್ಟಿಗೆಯಲ್ಲಿ ಹಾಕ್ತೆ ಅಂತ ಪ್ರೆಸ್ ಮೀಟ್ನಲ್ಲಿ ಹೇಳ್ಬಿಟ್ರೆ ಆಮೇಲೆ ಯಾವುದೇ ತೊಂದರೆ ಬರಲ್ಲ ಅಂದ್ರು ಸುಮತಿ. ಆದ್ರೆ ನಾನು ಯಾಕೆ ಹೇಳಬೇಕು ಇದನ್ನೆಲ್ಲ? ಯಾರಿಗೋಸ್ಕರ ಅನ್ಲು ಪರಿ. ನಮ್ಮ ಭಾಯಿಗೋಸ್ಕರ. ಭಾಯಿಗೆ ಈ ವಿಷಯಗಳೆಲ್ಲ ಇನ್ನೂ ಗೊತ್ತಿಲ್ಲ. ಒಂದ್ ವೇಳೆ ಗೊತ್ತಾದ್ರೆ ನೀವು ಪ್ರಾಣ ಸಹಿತ ಉಳಿಯಲ್ಲ ಅಂತ ಹಿಂದಿನಿಂದ ಬಂದ ಆಂಟೋನಿ ಮಾತಿಗೆ ಬೆಚ್ಚಿ ಬಿದ್ಲು ಪರೀಕ್ಷಾ. ಆಂಟೋನಿ, ಹಾಗೇನಾ ಮಾತಾಡೋದು ಅಂತ ಕೋಪದಿಂದ ನೋಡಿದ್ರು ಸುಮತಿ. ಸಾರಿ ಅಮ್ಮ, ಆದ್ರೆ ಅದೇ ನಿಜ. ಈ ವಿಷಯ ಇನ್ನು ಭಾಯಿಗೆ ಗೊತ್ತಿಲ್ಲ. ಅದು ಭಾಯಿಗೆ ತಲುಪದಂತೆ ಜಾಗ್ರತೆ ಪಡ್ತಿದ್ದೀನಿ. ಒಂದ್ ವೇಳೆ ಅವರಿಗೆ ಸಣ್ಣ ಸುಳಿವು ಸಿಕ್ಕರೂ ಈ ಹುಡುಗಿ ಪ್ರಾಣದೊಂದಿಗೆ ಇರಲ್ಲ, ಇದೂ ನಿಜ ಅಂದ ಅವನು. ಹೃದಯದಲ್ಲಿ ರೈಲುಗಳು ಓಡ್ತಿರುವಂತೆ. ಮೇಡಮ್, ಏನಿದೆಲ್ಲ? ಸಹಾಯಕ್ಕೆ ಹೋದ್ರೆ ಇನ್ನೇನೋ ಆಗಿರುವಂತೆ. ನನಗಿರೋ ಸಮಸ್ಯೆಗಳು ಸಾಲದು ಅಂತ ಇನ್ನು ಇವೇನು ಅಂದ್ಲು ಪರಿ. ಮಗಳೇ, ನಾನು ಹೇಳೋದನ್ನ ಕೇಳು ಅಂದ್ರು ಸುಮತಿ. ಏನ್ ಹೇಳಿ? ನಿಮ್ ಜೊತೆಗೆ ಮೀಡಿಯಾ ಮುಂದೆ ಬಂದು ನಾನು ಯಾರು ಅಂತ ಯಾರಿಗೂ ಗೊತ್ತಿಲ್ಲದೆ ಇರೋರಿಗೆ ನಾನು ಗೊತ್ತಾಗುವಂತೆ ಮಾಡ್ಬೇಕಾ? ಇದೆಲ್ಲ ನನ್ನಿಂದ ಆಗಲ್ಲ. ಆ ಭಾ ಯಾರೋ, ಅವರಿಗೆ ನೀವೇ ಹೇಳ್ಕೊಳ್ಳಿ ಅಂದ್ಲು ಪರಿ. ಅವನ್ ಯಾರೂ ಅಲ್ಲ ಕಣಮ್ಮ, ನನ್ ಮಗ ಅಂದ್ರು ಸುಮತಿ. ತಕ್ಷಣ ಫ್ಲಾಶ್ ಆಯ್ತು ಪರಿಗೆ. ತಾರಕ್ ಭೂಪತಿ ಅನ್ನೋ ಹೆಸರು, ಮಾಫಿಯಾ ಡಾನ್ ಎಂಬ ಮಾತು ಕಿವಿಯಲ್ಲಿ ಗುಯಿ ಗುಡ್ತಿದ್ದಂತೆ. ಅಂದ್ರೆ ನಿಮ್ಮ ಮಗ ಮಾಫಿಯಾ ಡಾನಾ ಅಂತ ಕೇಳಿದ್ಲು ಪರಿ. ಹೌದು, ತಾರಕ್ ಭೂಪತಿ ದೇಶವನ್ನೇ ಗಡಗಡ ಅಂತ ನಡಗಿಸೋ ಮಾಫಿಯಾಗೆ ಡಾನ್ ಅಂದ ಆಂಟೋನಿ. ಅವನ ಹೆಸರು ಕೇಳ್ತಿದ್ದಂತೆ ಪರಿಯ ಮೈಯೆಲ್ಲ ಶಾಕ್ ಹೊಡೆದಂತೆ ಆಗಿತ್ತು. ಅಷ್ಟ್ರಲ್ಲೇ ತಾರಕ್ನಿಂದ ಫೋನ್ ಬಂತು ಆಂಟೋನಿಗೆ. ಅಮ್ಮ, ಭಾಯ್ ಕಾಲ್ ಮಾಡ್ತಿದಾರೆ ಅಂದ ಆಂಟೋನಿ. ನನ್ನ ಸ್ನೇಹಿತೆಯನ್ನ ಭೇಟಿಯಾಗೋಕೆ ಆಶ್ರಮಕ್ಕೆ ಬಂದಿದ್ದೀನಿ ಅಂತ ಹೇಳು ಆಂಟೋನಿ ಅಂದ್ರು ಸುಮತಿ. ಹಾಗೆ ಆಗ್ಲಿ ಅಂತ ಹೇಳಿ ಫೋನ್ ಎತ್ಕೊಂಡು ಆಂಟೋನಿ ಪಕ್ಕಕ್ಕೆ ಹೋದ. ನೀನೇನು ಚಿಂತಿಸ್ಬೇಡ ಪರಿ, ನಿನ್ಗೆ ಯಾವುದೇ ತೊಂದರೆ ಆಗದೆ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ ಅಂದ್ರು ಸುಮತಿ. ನೀವ್ಯಾಕೆ ಹಣ ಕಳ್ಸಿದ್ರಿ ಮೇಡಮ್? ನಿಮ್ಮ ಸ್ಥಾನಮಾನವನ್ನ ನನಗೆ ಹೇಳೋಕ? ನೀವು ಎಷ್ಟು ಉದಾರ ಸ್ವಭಾವದವರು ಅಂತ ನಾನು ತಿಳ್ಕೋಬೇಕಾ? ನಾನು ನನ್ನ ಕರ್ತವ್ಯವಾಗಿ ಸಹಾಯ ಮಾಡಿದೆ, ಅದಕ್ಕೆ ನೀವು ಅಷ್ಟು ಹಣ ಕಳಿಸಿ ಏನ್ ಸಾಬೀತುಪಡಿಸೋಕೆ ಹೊರಟಿದ್ದೀರಾ ಅಂತ ನೇರವಾಗಿ ಕೇಳಿದ್ಲು ಪರೀಕ್ಷಾ. ಆ ಹಣವನ್ನ ನಮ್ಮಮ್ಮ ಕಳಿಸಿಲ್ಲ, ನಮ್ಮ ಭಾಯ್ ಕಳ್ಸೋಕ್ ಹೇಳಿದ್ರು ಅಂದ ಆಂಟೋನಿ. ಏನ್ ಹೇಳ್ದೆ ಆಂಟೋನಿ ಅಂತ ಸುಮತಿ ಆತರದಿಂದ ಕೇಳಿದ್ರು. ನೀವ್ ಹೇಳಿದ್ದನ್ನೇ ಹೇಳ್ದೆ ಅಮ್ಮ, ಬೇಗ ಬರೋಕ್ ಹೇಳಿದ್ರು, 1 ಗಂಟೆಯಲ್ಲಿ ಬರೋಕ್ ಹೇಳಿದ್ರು. ನಾನು ನಿಮ್ ಜೊತೆಗಿದ್ದೀನಿ ಅಂತ ಭಾಯ್ ಹೆಚ್ಚು ವಿವರ ಕೇಳಲಿಲ್ಲ ಅಂದ ಆಂಟೋನಿ. ಪರವಾಗಿಲ್ಲ, ಅಷ್ಟೊತ್ತಿಗೆ ಹೋಗಬಹುದು ಅಂದ ಸುಮತಿ ಅವರು. ಪರೀಕ್ಷಾ, ನಾನು ಹೇಳೋದನ್ನ ಸ್ವಲ್ಪ ಕೇಳಮ್ಮ.
ಉಗುರಿನಿಂದ ಹೋಗೋ ತೊಂದ್ರೆನ ಕೊಡಲಿವರೆಗೆ ತಂದ್ಕೊಳ್ಳೋದು ಯಾಕೆ ಅಂತ ಸುಮತಿ ಅವರು ಪರೀಕ್ಷಾನ ಕನ್ವಿನ್ಸ್ ಮಾಡೋಕೆ ಪ್ರಯತ್ನಿಸಿದ್ರು. ನನಗೆ ಸಾರ್ವಜನಿಕವಾಗಿ ಗಮನ ಸೆಳೆಯೋದು ಇಷ್ಟ ಇಲ್ಲ ಮೇಡಮ್ ಅಂತ ಪರಿ ನಿರ್ದಾಕ್ಷಿಣ್ಯವಾಗಿ ಹೇಳಿದ್ಲು. ಪರೀಕ್ಷಾ ಮಾತಿಗೆ ಆಂಟೋನಿ ಕೋಪದಿಂದ, ಕೃತಜ್ಞತೆಯಾಗಿ ನಮ್ಮಮ್ಮ ನಿಮಗೆ ಕೊಟ್ಟ ಚೆಕ್ ಇಷ್ಟ ಆದ್ರೆ ತೆಗೆದುಕೋಬೇಕು, ಇಲ್ದಿದ್ರೆ ಸುಮ್ಮನೆ ಇಟ್ಕೋಬೇಕಿತ್ತು. ಹಾಗಂತ ಅದನ್ನ ತಗೊಂಡು ಹೋಗಿ ಡಬ್ದಲ್ಲಿ ಹಾಕಿದ್ದೀರಾ. ಈ ವಿಷಯ ಮೊದಲೇ ನಮಗೆ ತಿಳಿದ ಕಾರಣ ನೀವಿನ್ನೂ ಭೂಮಿ ಮೇಲೆ ಇದ್ದೀರಾ. ಅದೇ ಬಾಯಿಗೆ ತಿಳಿದಿದ್ರೆ ನಿಮ್ ಕೆಲಸವನ್ನ ತೆಗ್ಸೋಕೆ ಹೇಳಿದ್ದಲ್ದೆ ಅವರೇ ಗನ್ನಿಂದ ಶೂಟ್ ಮಾಡ್ತಿದ್ರು ಅಂದ. ಸಾಕ್ ಮಾಡು ಆಂಟೋನಿ, ಏನು ಹುಡುಗಿನ ಹೆದರಿಸ್ತಿದ್ಯಾ? ನಿಮ್ ಬಾಯಿ ಬಗ್ಗೆ ಏನೇ ಮಹಾಬಲಗಳು ಇದ್ರೂ ಇನ್ನೊಬ್ರ ಹತ್ರ ಹೇಳು, ನನ್ ಮುಂದೆ ಒಂದಕ್ಷರ ಕೂಡ ಬೇಡ ಅಂತ ಸುಮತಿ ಕೋಪದಿಂದ ನೋಡಿದ್ರು. ಆಂಟೋನಿ ಮಾತಾಡ್ಲಿಲ್ಲ. ಏನೋ ನನ್ ಕೆಲ್ಸ ತೆಗಿಸ್ತಾನ? ಯಾಕೆ? ನಾನೇನ್ ಮಾಡ್ದೆ? ಅಂದ್ಹಾಗೆ ಅವನಿಗೆ ಏನನ್ನಾದ್ರೂ ಮಾಡೋಕೆ ಅಷ್ಟು ಅಧಿಕಾರ ಇದ್ಯಾ? ನಾನು ನಿಮ್ ಮಾತನ್ನ ಕೇಳ್ತಿದ್ದೇನೆ ಅಂತ ನಿಮ್ಮಿಷ್ಟಕ್ಕೆ ನೀವು ನನ್ನನ್ನ ಬೆದರ್ಸೋಕ್ ನೋಡಿದ್ರೆ ಪೊಲೀಸ್ ಸ್ಟೇಷನ್ಗೆ ದೂರ್ ಕೊಡ್ತೀನಿ ಅಂತ ಕೋಪದಿಂದ ಹೇಳಿದ್ಲು ಪರೀಕ್ಷಾ. ಆಂಟೋನಿ ಗಟ್ಟಿಯಾಗಿ ನಗ್ತಾ, ನೀವು ಕಂಪ್ಲೇಂಟ್ ಕೊಟ್ರೆ ತೆಗೆದುಕೊಳ್ಳೋಕೆ ಅಲ್ಲಿ ಪೊಲೀಸೇ ಇರೋದಿಲ್ಲ ಅಂದ. ಆಂಟೋನಿ, ನೀನು ಮಾತಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ಸುಮತಿ ಕೂಗಿದ್ರು. ಅಮ್ಮ, ಈ ಹುಡುಗಿನ ನೋಡಿದ್ರೆ ಬೇಕು ಅಂತಲೇ ಇಂತಹ ಸಮಸ್ಯೆಗಳನ್ನ ತಂದ್ಕೊಳ್ಳೋದು ಇಷ್ಟ ಅನಿಸ್ತಿದೆ ಅವಳಿಗೆ. ಇಲ್ದಿದ್ರೆ ಅಷ್ಟು ಹಣನ ನೋಡಿ ಕಣ್ಮುಚ್ಕೊಂಡು ತೆಗೆದುಕೋಬೇಕಾಗಿದ್ದವಳು ದಾನ ಧರ್ಮದಂತ ಡಬ್ಬಿಲ್ ಹಾಕ್ತಾಳಾ? ಅರೆ, ಅಷ್ಟು ಹಣ ಕೊಟ್ಟಿದ್ದಾರೆ ಅಂದ್ರೆ ಆ ಕಡೆಯವ್ರು ಯಾರು, ಎಂಥವ್ರು ಅಂತ ಸ್ವಲ್ಪವಾದ್ರೂ ತಿಳ್ಕೋಬಾರ್ದ? ಆಗ್ಲೇ ಅರ್ಥ ಆಯ್ತು ಇವಳಿಗೆ ಅಹಂಕಾರ ಇದೆ ಅಂತ ಆಂಟೋನಿ ಹೇಳ್ತಿದ್ರೆ ಸುಮತಿ ಆಂಟೋನಿ ಕೆನ್ನೆಗೆ ಬಾರಿಸಿದ್ರು. ಏನಪ್ಪ, ಅವ್ರ ಜೊತೆಗೆ ಸೇರಿ ಹೆಂಗಸ್ರು ಅಂದ್ರೆ ನಿನಗೂ ಕೀಳು ನೋಟವೇ ಇದ್ಯಾ ಅಂತ ಕೆರಳಿದ್ರು ಸುಮತಿ. ಆಶ್ಚರ್ಯದಿಂದ ನೋಡ್ತಾ ನಿಂತು ಬಿಟ್ಲು ಪರೀಕ್ಷಾ. ಸುಮತಿ ಏನೋ ಹೇಳೋಕ್ ಹೊರಟಾಗ, ನೋಡಿ ಮೇಡಮ್, ಪತ್ರಿಕಾಗೋಷ್ಠಿಯಲ್ಲಿ ಕಾಣಿಸ್ಕೊಳ್ಳೋಕೆ ಅಥವಾ ನಿಮ್ ಜೊತೆಗೆ ವೈರತ್ವ ಕಟ್ಕೊಳ್ಳೋಕು ನನಗಿಷ್ಟ ಇಲ್ಲ. ನಾನೊಬ್ಳು ಸಾಮಾನ್ಯ ಮಧ್ಯಮ ವರ್ಗದ ಹುಡುಗಿ. ನನ್ನನ್ನು ನಂಬಿ ನನ್ನ ಅಮ್ಮ ಮತ್ತೆ ತಂಗಿ ಇದ್ದಾರೆ. ನಮ್ಮ ತಂದೆ ನೀಡಿದ ಧೈರ್ಯದಿಂದ ಒಬ್ಳೆ ಇಲ್ಲಿವರೆಗೆ ಬರೋಕ್ ಸಾಧ್ಯ ಆಯ್ತು ನನಗೆ. ಬೇರೆ ಯಾವುದೇ ಗೊಂದಲಗಳಲ್ಲಿ ತಲೆ ಹಾಕೋಕೆ ಅಥವಾ ಜಗಳ ಕಿಳಿಯೋಕೆ ಅಹಂಕಾರದ ಗುಣ ನನ್ನಲ್ಲಿಲ್ಲ. ನಾನು ಹೀಗೆ ಮಾಡಿದ್ದು ತಪ್ಪೆ, ಆದ್ರೆ ಆಗ ಹೋಗಿದೆ. ನಿಮ್ಗೂ ಸಾಧ್ಯವಾದ್ರೆ ಈ ವಿಷಯನ ಇಲ್ಲಿಗೆ ಮರೆತು ನನ್ನನ್ನು ನೆಮ್ಮದಿಯಾಗೆ ಬಿಟ್ಬಿಡಿ. ನಿಮ್ಗೆ ಸಹಾಯ ಮಾಡಿದ್ದಕ್ಕಾಗಿ ಸಾಧ್ಯವಾದ್ರೆ ಇದು ಒಂದೇ ಸಹಾಯ ಮಾಡಿ ಪುಣ್ಯ ಕಟ್ಕೊಳ್ಳಿ ಪ್ಲೀಸ್ ಅಂತ ಕೈ ಜೋಡಿಸಿದ್ಲು ಪರೀಕ್ಷಾ. ಶಿಲಾ ಪ್ರತಿಮೆಯಂತೆ ನಿಂತಿದ್ರು ಸುಮತಿ. ಎಷ್ಟು ಬಾರಿ ಕೇಳಿದ್ರು ಪರೀಕ್ಷಾ ಒಪ್ಕೊಳ್ಳದ ಕಾರಣ ಸುಮತಿ ಅವರು ಮೌನವಾಗಿ ಹಿಂದಿರುಗಿದ್ರು. ಈ ಹುಡುಗಿ ತಾನಾಗಿ ತಾನೇ ಕಷ್ಟವನ್ನ ತಂದ್ಕೊಳ್ತಾಳೆ ಅಂದ್ಕೊಳ್ತಾ ಅಲ್ಲಿಂದ ಹೋದ ಆಂಟೋನಿ. ಸುಮತಿ ಅವರು ಮನೆಗೆ ತಲುಪಿದಾಗ ಮ್ಯಾನ್ಷನ್ನಲ್ಲಿ ತಾರಕ್ ಕಾರು ಕಾಣಿಸ್ತು. ಅಮ್ಮ, ಭಾಯ್ ಆಲ್ರೆಡಿ ಬಂದಿರುವಂತೆ ಕಾಣಿಸುತ್ತೆ ಅಂದ ಆಂಟೋನಿ ಕಾರಿನಿಂದ ಇಳಿತಾ. ಪರೀಕ್ಷಾ ವಿಷಯ ಯಾವುದೇ ಪರಿಸ್ಥಿತಿಯಲ್ಲೂ ತಾರಕ್ಗೆ ತಿಳಿಯಬಾರದು ಆಂಟೋನಿ. ತಿಳಿದ್ರೆ ಆ ಹುಡುಗಿ ಅಪಾಯಕ್ಕೆ ಸಿಲುಕ್ತಾಳೆ. ಅದಕ್ಕೆ ಕಾರಣ ನಾನು ಅನ್ನೋ ನೋವು ನನ್ನನ್ನ ಇಡೀ ದೇಹವನ್ನ ಸುಟ್ಟು ಹಾಕತ್ತೆ. ನೀನೇನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಆ ಹುಡುಗಿ ಪ್ರಾಣಕ್ಕೆ ಅಪಾಯ ಬರ್ದಿರೋ ಹಾಗೆ ನೋಡ್ಕೊಳ್ಳೋದು ನಿನ್ ಜವಾಬ್ದಾರಿ ಅಂತ ಹೇಳ್ತಾ ಕಾರಿನಿಂದ ಇಳಿದು ಒಳಗಡೆಗೆ ಹೋದ್ರು ಸುಮತಿ. ಸರಿ ಆಯ್ತು, ಹನುಮಾನ್ನಂತೆ ಭಾಯ್ಗೆ ನಂಬಿಕಸ್ಥ ಸೇವಕನಾದ್ರೂ ನಾನು ಅವ್ರ ಹತ್ರ ಸತ್ಯವನ್ನ ಮರೆಮಾಚಿ ಒಬ್ಬ ಹುಡುಗಿನ ಉಳಿಸ್ಬೇಕಾ? ಅದು ಆಗೋ ಕೆಲ್ಸವೇನಾ? ಭಗವಾನ್, ನೀನೇ ಆ ಹುಡುಗಿನ ಕಾಪಾಡು ಅಂತ ಹೇಳ್ತಾ ಆಂಟೋನಿ ಕೂಡ ಸುಮತಿ ಅವರನ್ನ ಹಿಂಬಾಲಿಸ್ದ. ತಾರಕ್ ನನ್ನ ನೋಡಿಯೂ ನೋಡ್ದಂತೆ ಹೋಗ್ತಿದ್ದ ಸುಮತಿ ಅವರನ್ನ ನೋಡಿ, ಅಮ್ಮ ನಿಲ್ಲು ಅಂದ ತಾರಕ್. ನಿಂತು ಹಿಂದಿರುಗಿ ನೋಡಿದ್ರು ಸುಮತಿ. ಅವರ ಕಣ್ಣುಗಳಲ್ಲಿ ಭಯ, ಆತಂಕ ಇರಲಿಲ್ಲ, ಶಾಂತವಾಗಿ ಕಾಣಿಸ್ತಿತ್ತು. ಎಲ್ಲಿಗೆ ಹೋಗಿದ್ದೆ ಅಂತ ಎದ್ದು ಅವ್ರ ಮುಂದೆ ಬರ್ತಾ ಕೇಳ್ದ. ಆಶ್ರಮಕ್ಕೆ ಅಂತ ನೇರವಾಗಿ ಹೇಳಿದ್ರು ಸುಮತಿ. ಈ ಸಮಯದಲ್ಲಿ ಹೋಗುವಷ್ಟು ಎಮರ್ಜೆನ್ಸಿ ಏನು? ಟೈಮ್ ಎಷ್ಟಾಗಿದೆ ಗೊತ್ತಾ? ಇಲ್ಲಿವರೆಗೆ ಹೊರಗಡೆ ತಿರುಗಿದ್ರೆ ನಿನ್ನ ಆರೋಗ್ಯ ಏನಾಗುತ್ತೆ ಅಂದ ತಾರಕ್. ನಾನೇನು ಕಲ್ಲಲ್ಲ, ಇನ್ನೊಂದು 25 ವರ್ಷ ಸುಲಭವಾಗಿ ಬದುಕ್ತೀನಿ ಅಂದ್ರು ಸುಮತಿ. ಮಮ್ಮಿ ಅಂತ ಕೋಪದಿಂದ ನೋಡ್ದ ತಾರಕ್. ತಾಯಿ ಮೇಲೆ ಕೂಗಿಕೊಳ್ಬೇಕು ಅನ್ಕೊಂಡ್ರು ಅವನಲ್ಲಿರೋ ಮಮಕಾರ ಗಟ್ಟಿಯಾಗಿ ಕೂಗೋಕೆ ಬಿಡ್ಲಿಲ್ಲ. ಸುಮತಿ ಅಲ್ಲಿಂದ ರೂಮಿಗೆ ಹೋದ್ರು. ಅಸಹನೆಯಿಂದ ಸಿಗರೇಟ್ ತೆಗೆದು ಹಚ್ಚಿದ ತಾರಕ್. ಹಿಂದೆಯೇ ಬಂದ ಆಂಟೋನಿಯನ್ನ ನೋಡಿ, ಏನಾಗಿದೆ ಕೆನ್ನೆಗೆ ಅಂತ ಗಂಭೀರವಾಗಿ ಕೇಳ್ದ. ನೀವು ಫೋನ್ ಮಾಡಿದ್ದೀರಾ ಅಂತ ಅಮ್ಮನನ್ನ ಬೇಗ ಬರೋಕೆ ಒತ್ತಾಯಿಸ್ದೆ ಅಂತ ಹೇಳ್ದ.
ಕೆನ್ನೆಗೆ ಕೈ ಇಟ್ಕೊಂಡು ಹೇಳ್ದ ಆಂಟೋನಿ. ಮಮ್ಮಿಗೆ ಇತ್ತೀಚೆಗೆ BP ಜಾಸ್ತಿ ಆಗಿದ್ಯಾ ಅಂತ ಬೇಸರದಿಂದ ಕೇಳ್ದ ತಾರಕ್. ತಾಯಿಯ ವಿಷಯವಾಗಿದ್ರಿಂದ ಅಷ್ಟು ಶಾಂತವಾಗಿ ಮಾತನಾಡ್ತಿದ್ದ. ಅದೇ ಹುಡುಗಿ ವಿಷಯವಾಗಿದ್ರೆ ಇಡೀ ಮನೆ ದಿಗಿಲು ಬೀಳ್ತಿತ್ತು ಅಂತ ತಿಳಿದು ಮೆಲ್ಲಗೆ ಜಾರ್ಕೊಳ್ಳೋಕೆ ನೋಡ್ದ ಆಂಟೋನಿ ಜೊತೆಗೆ. ಆ ಹುಡುಗಿ ಕೆಲ್ಸದಿಂದ ಹೋಗಿದ್ದಾಳ ಅಂತ ಆಶ್ ಟ್ರೇನಲ್ಲಿ ಸಿಗರೇಟ್ ತುಂಡು ಮಾಡ್ತಾ ಕೇಳ್ದ ತಾರಕ್. ಆಂಟೋನಿ ದಿಗಿಲು ಬಿದ್ದ. ಎಂದಿಗೂ ಸಣ್ಣ ಸುಳ್ಳನ್ನು ಹೇಳದ ಆಂಟೋನಿ ಏನ್ ಹೇಳಬೇಕು ಅಂತ ತಿಳಿದೆ ತಬ್ಬಿಬ್ಬಾಗ್ತಿದ್ದಾಗ ನ್ಯೂಸ್ ಮ್ಯಾಗಝಿನ್ ನೋಡ್ತಾ, ಕ್ಯೂಟ್ ಬಂದಿದ್ಯಾ ಆಂಟೋನಿ ನಿನಗೆ ಅಂತ ಕೇಳ್ದ ತಾರಕ್. ಹಾ ಬಾಯ್ ಅಂದ ಆಂಟೋನಿ. ತಾರಕ್ ಕೋಪದಿಂದ ನೋಡ್ತಾ ವಾಟ್ ಅಂದ. ಮತ್ತೆ ಹಾ ಬಾಯ್ ಅಂದ ಆಂಟೋನಿ. ಏನು ಹಾ ಬಾಯ್? ಬಾಯ್ ಇಲ್ವಾ? ಮಾತು ಬಾರ್ದಿರೋ ತರ ಹಾ ಅಂತಿದ್ಯಾ ಏಡಿಯಟ್. ಏನಾಗಿದೆ ನಿನಗೆ? ವಿಚಿತ್ರವಾಗಿ ವರ್ತಿಸ್ತಿದ್ಯಾ ಅಂತ ಬೇಸರದಿಂದ ಮುಖ ಮಾಡಿ ಕೇಳ್ದ ತಾರಕ್. ತೆಗೆಸ್ಬಿಟ್ಟೆ ಬಾಯ್. ಅದೇ ವಿಷಯಕ್ಕೆ ಮಧ್ಯಾಹ್ನ ಮೀಟಿಂಗ್ನಿಂದ ಹೋಗಿದ್ದೆ ಅಂತ ಆಂಟೋನಿ ಸುಳ್ಳು ಹೇಳ್ದ. ಬದುಕೋ ಅಂತ ಚೆಕ್ ಕೊಟ್ವಲ್ವಾ ಅಂತ ಮ್ಯಾಗ್ಝಿನ್ ಪಕ್ಕಕ್ಕೆ ಇಡ್ತಾ ಕೇಳ್ದ ತಾರಕ್. ಹಾ ಕೊಟ್ಟೆ ಭಾಯ್. ಮೊದ್ಲು ಕೆಲ್ಸ ಹೋಯ್ತು ಅಂತ ದುಃಖ ಪಟ್ಲು. ನಂತರ ಹಣವನ್ನ ನೋಡಿ ಸಂತೋಷದಿಂದ ತಮ್ಮ ಊರಿಗೆ ಹೋದ್ಲು ಅಂತ ಟಕಟಕ ಅಂತ ಬಂದ್ ಸುಳ್ಳೆಲ್ಲ ಹೇಳ್ಬಿಟ್ಟ ಆಂಟೋನಿ. ನೋಡು ಆಂಟೋನಿ, ನನ್ಗೆ ಹೆಂಗಸ್ರ ಬಗ್ಗೆ ಗೊತ್ತು. ಹಣ ತೋರ್ಸಿದ್ರೆ ಸಾಕು ಏನನ್ನಾದ್ರೂ ಮಾಡ್ತಾರೆ ಅಂತ ಮತ್ತೊಮ್ಮೆ ಸಾಬೀತಾಯ್ತು. ಅದೇ ಆ ಹುಡುಗಿ ಹಣ ಬೇಡ ಅಂತ ಅದನ್ನ ಹರಿದು ನಿನ್ ಮುಖಕ್ಕೆಷ್ಟು ಕಷ್ಟಪಟ್ಟು ಸಂಪಾದಿಸಿದ ಕೆಲಸವನ್ನ ಬಿಡೋಕೆ ಹೇಳಿದ್ದಕ್ಕಾಗಿ ನಿನ್ನನ್ನ ಬೈದಿದ್ಲು ಅಂತ ಹೇಳಿದ್ರೆ ಕನಿಷ್ಠ ಹೆಂಗಸ್ರ ಬಗ್ಗೆ ಧನಾತ್ಮಕ ಭಾವನೆ ಆದ್ರೂ ಇರ್ತಿತ್ತು. ಈಗ ಅದೆಲ್ಲವೂ ಸಂಪೂರ್ಣವಾಗಿ ಅಳಿಸ್ಹೋಗಿದೆ. ಹಣ ಇದ್ರೆ ಸಾಕು ಅವರಿಗೆ. ಅದಕ್ಕೆ ನಾನು ಹೆಂಗಸರನ್ನ ದ್ವೇಷಿಸ್ತೀನಿ ಅಂತ ಹೇಳ್ತಾ ಅಲ್ಲಿಂದ ಹೊರಟು ಹೋದ ತಾರಕ್. ತಾರಕ್ ಮಾತುಗಳನ್ನ ರೂಮ್ನಲ್ಲಿ ಕೇಳಿಸ್ಕೊಳ್ತಾ ಇದ್ದ ಸುಮತಿ ಮತ್ತೆ ಹಾಲ್ನಲ್ಲಿದ್ದ ಆಂಟೋನಿಗೆ ಮಾತೆ ಹೊಡೆದಿರೋ ಹಾಗೆ ಮೂರ್ತಿಗಳಂತೆ ನಿಂತು ಹೋದ್ರು. ಕೈಯಲ್ಲಿದ್ದ ವೈನ್ ಗ್ಲಾಸ್ ಅನ್ನ ಕೋಪದಿಂದ ಆಕ್ರೋಶದಿಂದ ಗೋಡೆಗೆ ಎಸೆದ ತಾರಕ್. ಅವನ ಮನಸ್ಸಿನಂತೆಯೇ ಆ ಗ್ಲಾಸ್ ಕೂಡ ಸಾವಿರಾರು ಚೂರುಗಳಾಗಿ ಒಡೆದು ಹೋಯ್ತು. ಕತೆ ಮುಂದುವರಿಯುತ್ತೆ.